ಮಾಗೇಂದ್ರ ನೀಲದ್ಯುತಿ ಕೋಮಲಾಂಗಿ ಮಾಗೇಂದ್ರ ನೀಲದ್ಯುತಿ ಕೋಮಲಾಂಗಿ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ. ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋನ್ನತೆ ಕುಂಕುಮರಾಗ ಶೋಡೆ ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋನ್ನತೆ ಕುಂಕುಮರಾಗ ಶೋಣೆ ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪಬಾಣಹಸ್ತೆ ನಮಸ್ತೆ. ಮಹಾರಾಜ, ನಿನ್ನದಾಗಿದ್ದ ಒಂದು ವಸ್ತು ನಮ್ಮಲ್ಲಿ ಬಹಳ ದಿವಸದಿಂದಲೂ ಉಳಿದಿತ್ತು. ಅದನ್ನು ಒಪ್ಪಿಸಲು ನಾವು ಬಂದಿರುವುದು. ಯಾವುದು ಆ ವಸ್ತು? ಆ ವಸ್ತು ಯಾವುದೆಂದು ನೀನು ಮರೆತಿರುವಂತಿದೆಯಲ್ಲ ಮಹಾರಾಜ. ಮಹಾರಾಜ, ಒಂದು ಬಾರಿ ನೆನಪು ಮಾಡಿಕೋ ಮಹಾರಾಜ. ನೆನಪು ಮಾಡಿಕೊಳ್ಳುವುದೇ? ಮರೆತಿದ್ದರಲ್ಲವೇ ನೆನಪು ಮಾಡಿಕೊಳ್ಳುವುದಕ್ಕೆ? ನಿನ್ನ ಮನ್ಮಥ ಬಾಣದಿಂದ ನಿನ್ನದಾಗಿಸಿಕೊಂಡ ಕಣ್ವಪುತ್ರಿಯನ್ನು ಮರೆತಿರುವ. ಕಣ್ವಪುತ್ರಿಯ ನಾಮಧೇಯ ಶಾಕುಂತಲೆ ಎಂದು. ಇಲ್ಲ ತಪಸ್ವಿಗಳೇ, ಇಲ್ಲ. ಈಕೆಯನ್ನು ನೋಡಿದ ನೆನಪೇ ನನಗೆ ಬರುತ್ತಿಲ್ಲ. ಮುದ್ರಾ ಉಂಗುರ ಮುದ್ರಾ ಉಂಗುರ ಎಂದು ಹೇಳುತ್ತಿದ್ಯಲ್ಲ, ಎಲ್ಲಿ ತೋರಿಸು ನೋಡೋಣ. ಶ್ರಾವಣಿ ತೀರಕ್ಕೆ ಹೋಗಿದ್ದಾಗ ನಿನ್ನ ಉಂಗುರ ಕಳಿಸಿಕೊಂಡಿರಬಹುದು ಮಗಳೇ. ನಿನ್ನ ಗರ್ಭದಲ್ಲಿ ಮಹಾರಾಜರ ವಂಶ ಬೆಳೆಯುತ್ತಿದೆ. ದಾಸಿಯಾಗಾದರೂ ಸರಿ, ಪತಿಯ ಆಶ್ರಯದಲ್ಲಿರುವುದು ನಿನಗೆ ಗೌರವ. ನಾವಿನ್ನು ಬರುತ್ತೇವೆ. ಶುಭಂ ಭವತಿ, ಶುಭಂ ಭವತಿ, ಶುಭಂ. ಮಹಾರಾಜ, ಮಹಾರಾಜ, ನೀನು ನನ್ನನ್ನು ಪತ್ನಿ ಎಂದು ಸ್ವೀಕರಿಸದಿದ್ದರೂ ಚಿಂತೆ ಇಲ್ಲ. ನೆನಪಿರಲಿ, ನನ್ನ ಗರ್ಭದಲ್ಲಿ ಬೆಳೆಯುತ್ತಿರುವುದು ನಿನ್ನ ವಂಶದ ಕುಡಿ ಎಂದು. ನಾನು ಹೇಡಿಯಾದ ಹೆಣ್ಣಲ್ಲ. ಪೂಜ್ಯ ತಂದೆಯವರಿಗೆ ಕೊಟ್ಟ ಮಾತನ್ನು ಉಳಿಸುತ್ತೇನೆ. ಅವರ ಆಶೀರ್ವಾದದಿಂದ ವೀರಪುತ್ರನಿಗೆ ಜನ್ಮ ನೀಡಿ ಆದರ್ಶ ಮಾತೆ ಎನಿಸಿಕೊಳ್ಳುತ್ತೇನೆ. ಮಹಾರಾಜ, ಈಗ ನಾನು ನಿನ್ನನ್ನು ಪತಿ ಎಂದು ಭಾವಿಸಿ ಕೇಳುತ್ತಿಲ್ಲ, ರಾಜ್ಯವನ್ನಾಳುವ ಪ್ರಭು ಎಂದು ಕೇಳುತ್ತಿದ್ದೇನೆ. ಪತಿಯಿಂದ ವಂಚಿತಳಾದ ನನಗೆ ನೀನು ಯಾವ ರೀತಿ ಸಹಾಯ ಮಾಡಬಲ್ಲೆ? ಹೇಳಿ ಮಹಾಪ್ರಭು, ಹೇಳಿ. ಮಹಾರಾಜ, ಈಕೆ ಯಾರು? ಬನ್ನಿ ರಾಜಪುರೋಹಿತರೇ, ಹೇಳಿ ಕಳಿಸಿದಂತೆ ತಮ್ಮ ಆಗಮನವಾಯಿತು. ವಿಷಯ ಏನಂತೆ? ಈಕೆ ಯಾರು ಏನೆಂಬುದನ್ನು ನನಗೆ ತಿಳಿಯದು. ಈಕೆ ಬಂದಿರುವ ಕಾರಣವೇನಂತೆ? ಈಕೆ ಗರ್ಭವತಿಯಂತೆ. ಇವಳನ್ನು ನಾನು ವಿವಾಹವಾಗಿರುವನೆಂದು ಈಕೆ ಹೇಳುತ್ತಿದ್ದಾಳೆ. ಪೂಜ್ಯರೇ, ನಾನು ಹೇಳುತ್ತಿರುವ ಮಾತು ಧರ್ಮಸಾಕ್ಷಿಯಾಗಿಯೂ ಸುಳ್ಳಲ್ಲ. ಮಹಾರಾಜರು ನನ್ನನ್ನು ಗಾಂಧರ್ವ ರೀತಿಯಲ್ಲಿ ವಿವಾಹವಾಗಿರುವರು. ನನ್ನನ್ನು ಇವರಿಗೆ ಒಪ್ಪಿಸಿ ಹೋಗಲು ಬಂದಿದ್ದ ತಪೋವಾಸಿಗಳು ವಿವಾಹವಾದ ಸ್ತ್ರೀ ಪತಿಯ ಗೃಹದಲ್ಲಿಯೇ ಇರಬೇಕಾದುದು ಧರ್ಮ ಎಂದು ಹೇಳಿ ನನ್ನನ್ನು ಇಲ್ಲಿ ಬಿಟ್ಟು ಹೋಗಿರುವರು. ಪತ್ನಿಯ ಸ್ಥಾನ ಕೊಡದಿದ್ದರೂ ಗರ್ಭಿಣಿ ಸ್ತ್ರೀಯಾದ ನನಗೆ ಆಶ್ರಯವನ್ನಾದರೂ ನೀಡಲಿ ಎಂದು ಕೇಳುತ್ತಿರುವೆ. ಈಗ ಹಿರಿಯರಾದ ನೀವೇ ನನಗೆ ತೀರ್ಮಾನ ಕೊಡಬೇಕು. ಮಹಾರಾಜ, ಈಕೆಗೆ ತಾವು ಏನು ಅಪ್ಪಣೆ ಕೊಡಿಸಲಿದ್ದೀರಿ? ನನಗಂತೂ ಏನು ತಿಳಿಯಲಾಗಿದೆ. ಇದಕ್ಕೆ ನೀವೇ ಯಾವುದಾದರೂ ಒಂದು ಉಪಾಯವನ್ನು ತಿಳಿಸಿ. ಮಹಾರಾಜ, ಈ ಹೆಣ್ಣುಮಗಳು ನಮ್ಮ ಗೃಹದಲ್ಲಿ ಇರಲಿ ಎಂದು ನನ್ನ ಅಭಿಪ್ರಾಯ. ಏನು, ನಿಮ್ಮ ಗೃಹದಲ್ಲಿಯೇ? ಮಹಾರಾಜ, ಇದರಲ್ಲಿ ಅಚ್ಚರಿ ಏಕೆ? ಈಕೆ ನಮ್ಮ ಗೃಹದಲ್ಲಿ ಇರಲಿ. ಇದಕ್ಕೆ ನಾನು ಒಪ್ಪುವುದಿಲ್ಲ. ಯಾಕಮ್ಮ? ನಮ್ಮ ಗೃಹದಲ್ಲಿರಲು ನಿನ್ನ ಒಡಂಬಡಿಕೆ ಯಾಕಿಲ್ಲ? ಈ ಶಾಕುಂತಲೆ
ಮಹಾರಾಜರ ಆಶ್ರಯವನ್ನು ಬಯಸಿದ್ದಳೆ ಹೊರತು ರಾಜಪುರೋಹಿತರ ಆಶ್ರಯವನ್ನಲ್ಲ. ರಾಜಪುರೋಹಿತರೆ, ಈಗ ಇವಳ ಮಾತಿಗೆ ಏನನ್ನು ಹೇಳುವಿರಿ ನೀವು? ಹೇಳ್ತೀನಿ ಮಹಾರಾಜ. ಮಗಳೇ, ನೀನು ಹೇಳುತ್ತಿರುವುದು ನಿನ್ನ ಗರ್ಭದಲ್ಲಿರುವ ಮಗು ದುಷ್ಯಂತ ಮಹಾರಾಜನ ಸಂತಾನವೆಂದಲ್ಲವೇ? ಹೌದು ಹೌದು, ಅದು ನಾನು ಹೇಳುತ್ತಿರುವ ಮಾತಲ್ಲ, ಸರ್ವಥಾ ಸತ್ಯ. ಅದೇನೇ ಇರಲಿ ಮಹಾಪ್ರಭು, ಇವಳಲ್ಲಿ ಜನಿಸುವ ಮುನಿಗಳ ಧವತ್ರದಲ್ಲಿ ಚಕ್ರವರ್ತಿಗಳ ಲಕ್ಷಣಗಳೇನಾದರೂ ಕಂಡು ಬಂದಲ್ಲಿ ಗೌರವಪೂರ್ವಕವಾಗಿ ಅಂತಃಪುರಕ್ಕೆ ಸೇರಿಸಿಕೊಳ್ಳಬೇಕು, ಇಲ್ಲದಿದ್ದರೆ ತಂದೆಯ ಮನೆಗೆ ಕಳುಹಿಸಿಕೊಡಬೇಕು. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಮಹಾಪ್ರಭು? ನಿಮ್ಮ ತೀರ್ಮಾನವೇನು ನನಗೆ ಒಪ್ಪಿಗೆ. ಆದರೆ ಅವಳ ಅಭಿಪ್ರಾಯವೇನೆಂಬುದನ್ನು ತಿಳಿದುಕೊಳ್ಳಿ ಪುರೋಹಿತರೆ. ಪೂಜ್ಯರೇ, ನಿಮ್ಮ ಅಭಿಪ್ರಾಯ ನನಗೇನೋ ಸಮ್ಮತವಿದೆ. ಆದರೆ ನಿಮ್ಮ ಸಂದೇಹ ಏನು ಹೇಳು ಮಗಳೇ? ಈಗ ನೀವು ಏನು ತೀರ್ಮಾನ ಕೊಟ್ಟಿದ್ದೀರೋ ಅದನ್ನು ಮುಂದೆ ಬದಲಾಯಿಸಕೂಡದು. ಯಾವ ಕಾರಣಕ್ಕೂ ತೀರ್ಪು ಬದಲಾಗುವುದಿಲ್ಲ ಎಂದು ತಿಳಿಸಿ ಪುರೋಹಿತರೆ. ಹೌದಮ್ಮ, ನಾಳೆಯೇ ಒಂದೇ, ಅದರಲ್ಲಿ ಆಡುವ ಮಾತೂ ಒಂದೇ. ನಾನು ನಂಬುವುದಾದರೂ ಹೇಗೆ ಪೂಜ್ಯರೇ? ಮಹಾರಾಜರಂತೆ ನೀವು ಈಗ ಆಡಿರುವ ಮಾತನ್ನು ಆಗ ಮರೆತು ಬಿಟ್ಟರೆ? ಇಲ್ಲ ಮಗಳೇ, ಆ ಸಂದೇಹ ನನಗೆ ಬೇಡ. ಸೂರ್ಯಚಂದ್ರನ ಮೇಲೆ ಆಣೆ ಮಾಡಿ ಹೇಳುತ್ತೀನಿ, ಅಸ್ಥಿರಾಪುರದ ರಾಜಲಕ್ಷ್ಮಿ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಈಗ ಏನು ಹೇಳಿರ್ತೇನೋ ಅಂದು ಅದೇ ಮಾತು ಉಳಿದಿರುತ್ತೆ. ತಂದೆ ಮತ್ತು ಗುರುಗಳ ಸಮಾನರಾದ ನಿಮ್ಮ ಮಾತಲ್ಲಿ ನನಗೆ ನಂಬಿಕೆ ಬಂದಿದೆ ಪೂಜ್ಯರೇ. ನಿನ್ನನ್ನು ನೋಡಿಕೊಳ್ಳುವ ಹೊಣೆ ನನ್ನದು. ನಡಿ ಮಗನೇ, ನಮ್ಮ ಗ್ರಹಕ್ಕೆ ಹೋಗೋಣ. ಮಹಾರಾಜ, ನನ್ನನ್ನು ಪ್ರೀತಿಸಿ ವಿವಾಹವಾದುದನ್ನೂ ಮರೆತೆ. ನಾನಂತೆ ನಿನ್ನ ಬಳಿಗೆ ಬಂದರೆ ಆಶ್ರಯವನ್ನೂ ಕೊಡದೆ ಪರರ ಆಶ್ರಯಕ್ಕೆ ಕಳುಹಿಸುತ್ತಿರುವೆ. ಇರಲಿ, ಮುಂದೆ ರಾಜ್ಯವನ್ನಾಳುವ ವೀರಪುತ್ರನಿಗಾಗಿ ನಾನು ಎಲ್ಲವನ್ನೂ ಸಹಿಸುವೆ. ನನ್ನ ಸಂಕಟ ದುಃಖ ನಿನಗೂ ಆಗದಿರದು. ಬಾ ಮಗಳೇ, ದೇವಾದಿ ದೇವತೆಗಳಿಗೂ ವಿರಹದ ನೋವು ತಪ್ಪಿಲ್ಲ. ನಿನ್ನ ಪ್ರೀತಿ ಪವಿತ್ರವಾಗಿದ್ದರೆ ಹಸ್ತಿನಾಪುರದ ರಾಣಿಯಾಗಿ ವಿಜೃಂಭಿಸುವುದರಲ್ಲಿ ಸಂದೇಹವೇ ಇಲ್ಲ. ನಾನು ಬಯಸಿದ್ದುದು ಹಸ್ತಿನಾಪುರದ ಸಿಂಹಾಸನವನ್ನಲ್ಲ, ದುಷ್ಯಂತ ಮಹಾರಾಜರ ಹೃದಯ ಸಿಂಹಾಸನವನ್ನು. ದುಃಖಿಸಬೇಡ ಮಗಳೇ, ನಿನಗೆ ದೇವಾದಿ ದೇವತೆಗಳ ಋಷಿಮುನಿಗಳ ಆಶೀರ್ವಾದವಿದೆ. ನಿನಗಾಗಿ ವ್ಯಕ್ತಿ ಪರಿಸರಗಳ ಸೃಷ್ಟಿಯಾಗಿದೆ. ದುಃಖಿಸಬೇಡ. ಈಗ ನೀವು ನನಗೆ ಆಶ್ರಯ ಕೊಡದೇ ಇದ್ದಿದ್ದರೆ ನನ್ನ ಗತಿ ಅಯ್ಯೋ. ದುಃಖಿಸಬೇಡ, ದುಃಖಿಸಬೇಡ ಮಗಳೇ. ಮಹಾರಾಜ, ನಾನಿನ್ನು ಹೋಗಿ ಬರುತ್ತೇನೆ. ಬಾ ಮಗಳೇ, ಬಾ. ಇವರೇ ಏನು ಮಾರೀಚ ಮುನಿಗಳು? ಹಾ ಹೌದು, ಅವರು ಧ್ಯಾನದಲ್ಲಿದ್ದಾರೆ. ಅವರು ಎಚ್ಚರಗೊಳ್ಳುವವರೆಗೂ ನಾವು ಇಲ್ಲೇ ಕುಳಿತುಕೊಳ್ಳೋಣ. ಮೇನಕ, ನಾವು ಇನ್ನು ಎಷ್ಟು ಸಮಯದ ತನಕ ಇಲ್ಲಿಯೇ ಕುಳಿತಿರುವುದು? ನನಗಂತರೂ ಬೇಸರವಾಗುತ್ತಿದೆ. ಮಾರೀಚ ಮುನಿಗಳು ಧ್ಯಾನದಿಂದ ಏಳುವವರೆಗೂ ನಾವು ಇಲ್ಲೇ ಕುಳಿತಿರಬೇಕು ಸಾನುಮತಿ. ಆ ಶಚಿಪತಿಯು ಆಜ್ಞಾಪಿಸಿದನೆಂದು ನಾವು ಬಂದು ಇಲ್ಲಿ ಕುಳಿತಿದ್ದಾಯಿತು. ಈ ಮಾರೀಚ ಮುನಿಗಳು ಕಣ್ಣು ಬಿಡುವಂತೆಯೇ ಕಾಣುತ್ತಿಲ್ಲ. ಸಖಿ ಸಾನುಮತಿ, ಬೇಸರಬೇಕೆ? ರಾಜರ್ಷಿಗಳಾದ ವಿಶ್ವಾಮಿತ್ರರ ಪ್ರೇರಣೆಯಾದ ಕೂಡಲೇ ಮಾರೀಚ ಮುನಿಗಳು ಧ್ಯಾನದಿಂದ ಹೊರಗೆ ಬಂದೇ ಬರುತ್ತಾರೆ. ಹೀಗೆಂದು ನಿನಗೆ ತಿಳಿಸಿದವರ್ಯಾರು ಮೇನಕೆ? ವಿಶ್ವಾಮಿತ್ರರ ಪ್ರೇರಣೆ ಆಗುವವರೆಗೂ ಮಾರೀಚ ಮುನಿಗಳು ಯೋಗ ಧ್ಯಾನದಲ್ಲೇ ಇರುತ್ತಾರೆ. ಅಲ್ಲಿಯ ತನಕ ಕಾದಿದ್ದು ಅವರೊಡನೆ ಮಾತನಾಡಿ ಬಂದ ಕೆಲಸವನ್ನು ಸುಗಮಗೊಳಿಸಿ ಬಾ ಎಂದು ದೇವಾಧಿಪತಿ ಇಂದ್ರನೇ ಅರುಹಿದುದು.
ಮೇನಕ, ನೀನು ಹೇಳಿದುದು ನಿಜ. ಮುನಿಗಳು ಈಗಲೇ ಧ್ಯಾನದಿಂದ ಹೊರಬಂದ ಹಾಗಿದೆ. ಹಾ ಹೌದು ಹೌದು ಗೆಳತಿ, ನಾವು ಈಗಲೇ ಅವರ ಸಾಮೀಪ್ಯಕ್ಕೆ ಹೋಗೋಣ ನಡೆ. ಮಾರೀಚ ಮುನಿಗಳಿಗೆ ಮೇನಕಿಯ ಪ್ರಣಾಮಗಳು. ಶುಭವಾಗಲಿ. ವಂದನೆಗಳು ಪೂಜ್ಯರೇ. ಶುಭಮಸ್ತು. ಮೇನಕೆ, ಸಾನುಮತಿ, ನೀವು ಯಾರ ಅಣತಿಯ ಮೇಲೆಗೆ ಇಲ್ಲಿಗೆ ಬಂದಿರಿ? ದೇವಾಧಿಪತಿ ಇಂದ್ರನ ಆಜ್ಞೆಯಂತೆ ಬಂದಿದ್ದೇವೆ ಪ್ರಭು. ವಿಷಯ ಏನೆಂದು ಇಂದ್ರನಿಂದ ನಿನಗೆ ತಿಳಿದಿದೆಯಾ ಮೇನಕೆ? ಇಲ್ಲ ಪೂಜ್ಯರೇ, ಮುಂದೆ ಆಗಬೇಕಾದ ಕಾರ್ಯವೇನೆಂಬುದು ಮಾರೀಚ ಮುನಿಗಳಿಂದ ತಿಳಿಯುವುದೆಂದು ಹೇಳಿ ಈ ಅಪ್ಸರಾ ತೀರ್ಥಕ್ಕೆ ನಮ್ಮನ್ನು ಕಳುಹಿಸಿದ್ದಾರೆ. ಅದೇನೋ ಅಂತಹ ಕಾರ್ಯ ಪೂಜ್ಯರೇ? ಮೇನಕೆ, ಇದು ನಿನಗೆ ಸಂಬಂಧಿಸಿದ ವಿಷಯ. ಅದೇನೆಂದು ವಿವರವಾಗಿ ತಿಳಿಸಿಕೊಡಿ ಪೂಜ್ಯರೇ. ನಿನ್ನ ಮಗಳು ಶಾಕುಂತಳೆಗೆ ದುರದೃಷ್ಟ ಒದಗಿದೆ. ಏನಂದಿರಿ? ತಪೋವನದಲ್ಲಿ ಕಣ್ವರ ಸಾಕು ಮಗಳಾಗಿ ಬೆಳೆದ ಶಾಕುಂತಲೆಗೆ ಇಂತಹ ದುಃಖದ ಪರಿಸ್ಥಿತಿಯೇ ಹೀಗೇಕಾಯಿತು ಪೂಜ್ಯರೇ? ನಿನ್ನ ಮಗಳು ಶಾಕುಂತಲೆ ದುಷ್ಯಂತ ಮಹಾರಾಜನನ್ನು ಪ್ರೀತಿಸಿ ಗಾಂಧರ್ವ ರೀತಿಯಲ್ಲಿ ವಿವಾಹವಾಗಿದ್ದಾಳೆ. ಹಸ್ತಿನಾಪುರದ ರಾಣಿಯಾದ ಶಾಕುಂತಲೆಗೆ ದುರಾದೃಷ್ಟವಾದರೂ ಏನು? ಪತಿಯಿಂದ ವಿರಹ ದುಃಖ ಒದಗಿ ರಾಣಿ ಪದವಿಗೆ ಚ್ಯುತಿ ಬಂದಿರುವುದೇ ಶಾಕುಂತಲೆಯ ದುರದೃಷ್ಟವಾಗಿದೆ. ಅಯ್ಯೋ ವಿಧಿಯೇ, ಹಾಗಾದರೆ ಮುಂದೆ ಅವಳ ಸ್ಥಿತಿ? ಮೇನಕೆ, ಚಿಂತೆ ಪಡುವ ಕಾರಣವಿಲ್ಲ. ಇದು ದೈವ ನಿರ್ಣಯ. ವಿರಹಕ್ಕೆ ಕಾರಣ ಆ ಮುನಿಯ ಶಾಪ. ಯಾರ ಸ್ಮರಣೆಯಿಂದ ಶಾಕುಂತಲೆಯು ಈ ಪೂರ್ವವಾಸವನ್ನು ನಿರ್ಲಕ್ಷಿಸುವಳೋ ಅವರ ಸ್ಮೃತಿಪಟಲಗಳಿಂದ ಅವಳ ನೆನಪು ಅಳಿಸಿ ಹೋಗಲಿ. ಇಂದ್ರನು ನನ್ನನ್ನು ಇಲ್ಲಿಗೆ ಕಳುಹಿಸಿದ ಕಾರಣವಾದರೂ ಏನು? ನಾನು ಮಾಡಬೇಕಾದ ಕಾರ್ಯವಾದರೂ ಏನು ಪೂಜ್ಯರೇ? ಅದರಿಂದ ನನ್ನ ಮಗಳಿಗೆ ಅನುಕೂಲವಾದೀತೆ? ಹೇಳಿ ಪೂಜ್ಯರೇ, ಹೇಳಿ. ಶಾಕುಂತಲೆಗೆ ಅನುಕೂಲವಾಗಲೆಂದೇ ಇಂದ್ರನು ನಿನ್ನನ್ನು ಇಲ್ಲಿಗೆ ಕಳುಹಿಸಿರುವುದು. ಇದು ವಿಶ್ವಾಮಿತ್ರರ ಕೋರಿಕೆಯೂ ಹೌದು. ಹಾಗಾದರೆ ನಾನೀಗ ಏನು ಮಾಡಬೇಕು ತಿಳಿಸಿ ಪೂಜ್ಯರೇ, ತಿಳಿಸಿ. ಶಾಕುಂತಲೆ ಈಗ ಗರ್ಭಿಣಿ. ದೂರ್ವಾಸ ಮುನಿಯ ಶಾಪದಿಂದಾಗಿ ದುಷ್ಯಂತನಿಗೆ ಶಾಕುಂತಲೆಯ ನೆನಪೇ ಇಲ್ಲದಂತಾಗಿದೆ. ಅಂತಃಪುರದಲ್ಲೂ ಆಶ್ರಯ ಕೊಡದ ರಾಜ ಈಗ ಅವಳನ್ನು ಪುರೋಹಿತ ಸೋಮರಾತನ ಗೃಹಕ್ಕೆ ಕಳುಹಿಸುತ್ತಿದ್ದಾನೆ. ಅಯ್ಯೋ ದೈವವೇ, ಬ್ರಹ್ಮರ್ಷಿ ಎನಿಸಿಕೊಂಡ ವಿಶ್ವಾಮಿತ್ರರ ಪುತ್ರಿಯಾಗಿ ಕಣ್ವರ ಸಾಕು ಮಗಳಾಗಿ ದೇವಲೋಕದ ಅಪ್ಸರಿಯ ಗರ್ಭದಲ್ಲಿ ಜನಿಸಿದ ಅವಳಿಗೆ ಇಂತಹ ಘೋರ ಪರಿಸ್ಥಿತಿಯೇ? ಮಗಳೇ, ಇದೆಲ್ಲ ಸುಂದರ ಭವಿಷ್ಯದ ಸಂಕಲ್ಪ. ಈಗ ರಾಜಪುರೋಹಿತ ಸೋಮರಾತನು ಶಾಕುಂತಲೆಯನ್ನು ತನ್ನ ಮನೆಗೆ ಕರೆದುಕೊಂಡು ಹೊರಟಿದ್ದಾನೆ. ಈಗಿಂದೀಗಲೇ ನೀನು ನಿನ್ನ ಸಖಿಯೊಡನೆ ಅಲ್ಲಿಗೆ ಹೋಗಿ ಶಾಕುಂತಲೆಯನ್ನು ಕರೆದುಕೊಂಡು ಇಲ್ಲಿಗೆ ಬಂದು ನನ್ನ ಆಶ್ರಮಕ್ಕೆ ಸೇರಿಸಬೇಕು. ಆಯಿತು, ತಮ್ಮ ಅಪ್ಪಣೆಯಂತೆ ನಡೆಯುತ್ತೇನೆ ಪೂಜ್ಯರೇ. ಮುಂದೆ ಏನಾಗುವುದು? ಮುಂದೆ ದುಷ್ಯಂತ ಶಕುಂತಲೆಯರ ಸಮಾಗಮವಾಗುವುದು ಹೇಮಕೂಟದ ಈ ಮಾರೀಚಾಶ್ರಮದಲ್ಲಿ. ಈಗ ತೊಂದರೆಯನ್ನು ಅನುಭವಿಸಿದರೂ ಶಾಕುಂತಲೆಯ ಜೀವನದಲ್ಲಿ ಮುಂದೆ ಸುಖ, ಶಾಂತಿ, ನೆಮ್ಮದಿ ಇರುವುದೆಂದಾಯಿತು. ಪುತ್ರಿ, ನೀನು ತಡ ಮಾಡಿದರೆ ಸೋಮರಾತನು ಶಾಕುಂತಲೆಯನ್ನು ತನ್ನ ಮನೆಗೆ ಕರೆದೊಯ್ಯುತ್ತಾನೆ. ಈಗ ಸೋಮರಾತನು ಹಸ್ತಿನಾಪುರದಲ್ಲಿರುವ ನಂದಿ ತೋಪಿನಲ್ಲಿ ಶಾಕುಂತಲೆಯೊಂದಿಗೆ ಪ್ರಯಾಣಿಸುತ್ತಿದ್ದಾನೆ. ಬೇಗ ಹೊರಡು. ಆಶೀರ್ವದಿಸಿ ಪೂಜ್ಯರೇ. ಮೇನಕೆ, ನೀನು ಯಾರೆಂದು ಸೋಮರಾತನಿಗೆ ಗೊತ್ತಾಗಕೂಡದು. ಬೇಗ ಹೊರಡು, ನಿನಗೆ ವಿಜಯ ದೊರಕಲಿ. ಹಾಗೆ ಆಗಲಿ ಸಖಿ, ಈಗಲೇ ನಾವು ಹೋಗೋಣ, ತಡ ಮಾಡಲಿ. ಹಾಗೆಯೇ ಆಗಲಿ. ಮೇನಕ, ಮಾರೀಚ ಮುನಿಗಳು ಹೇಳಿದ ನಂದಿ ತೋಪು ಇದೆ ಅಲ್ಲವೇ? ಹೌದು ಸಾನುಮತಿ, ನಾವು ಅವರಿಗಾಗಿ ಇಲ್ಲೇ ಸ್ವಲ್ಪ ಕಾಲ ಕಾಯೋಣ. ಹಾ ಸಖಿ ಮೇನಕ, ಅಲ್ಲಿ ನೋಡು, ಆ ತಿರುವಿನಲ್ಲಿ ಯಾರೋ ಬರುತ್ತಿರುವಂತಿದೆ. ಹಾ ಹೌದು, ಆ ಹಿರಿಯರೊಡನೆ ಬರುತ್ತಿರುವಳು ನನ್ನ ಮಗಳು ಶಾಕುಂತಲೆ. ಆಹಾ, ಅದೆಂತಹ ಸೌಂದರ್ಯ! ಸಖಿ, ನೀನು ದೇವಲೋಕದ ಅಪ್ಸರೆ. ನಿನ್ನ ಗರ್ಭದಲ್ಲಿ ಜನಿಸಿರುವ
ಆ ಶಾಕುಂತಲೆಯು ನಿಜಕ್ಕೂ ಅನುಪಮ ಸುಂದರಿ. ನಾನೆಂತಹ ನಿರ್ಭಾಗ್ಯ, ಇಂತಹ ಮಗಳಿಗೆ ಮಾತೃ ಪ್ರೇಮವನ್ನು ಕೊಡದ ನತದೃಷ್ಟೆ. ಸಖಿ, ಇದು ದುಃಖಿಸುತ್ತ ಯೋಚನೆ ಮಾಡುವ ಸಮಯವಲ್ಲ. ಶಾಕುಂತಲೆಯನ್ನು ಹೇಗೆ ವಶ ಮಾಡಿಕೊಳ್ಳುವುದು ಅದನ್ನು ಯೋಚಿಸಬೇಕು. ಹೌದಲ್ಲವೇ? ಅವರಿರುವರು ಸಮೀಪಕ್ಕೆ ಬಂದಾಗ ಅವರಿಗೆ ನಾವು ಯಾರೆಂಬುದನ್ನು ತಿಳಿಸಿ ಅವಳನ್ನು ನಮ್ಮೊಂದಿಗೆ ಕರೆದುಕೊಂಡು ಹೋಗೋಣ. ಸಖಿ, ನೆನಪಿರಲಿ, ನಾವ್ಯಾರು ಎಂದು ತಿಳಿಯಕೂಡದು ಎಂದು ಮಾರೀಚ ಮುನಿಗಳು ಹೇಳಿದ್ದರು. ಹೌದು, ನಾನಿದನ್ನು ಸಂಪೂರ್ಣವಾಗಿ ಮರೆತಿದ್ದೆ. ಅವಳು ನಮ್ಮ ವಸ್ತುವೆಂದು ಮಾತ್ರ ಹೇಳಿ ಕರೆದುಕೊಂಡು ಹೋಗೋಣ. ಹಾಗೂ ಬರುತ್ತಿದ್ದಾರೆ, ಸಮೀಪಕ್ಕೆ ಬಂದರು. ಹಿರಿಯರೇ, ನಿಲ್ಲಿ. ಯಾಕೆ? ನೀವು ಯಾರೆಂದು ತಿಳಿಲಿಲ್ವಲ್ಲ? ನಾನು ಯಾರೆಂಬುವ ಪ್ರಶ್ನೆ ನಿಮಗೆ ಬೇಡ. ಈ ಕಣ್ಮ ಪುತ್ರಿ ನಮಗೆ ಸೇರಿದವಳು, ಅವಳನ್ನು ನಮಗೆ ಒಪ್ಪಿಸಿಬಿಡಿ. ಅದು ಸಾಧ್ಯವಿಲ್ಲ. ನಾನು ಮಹಾರಾಜರಿಗೆ ಹೇಳಿ ನಮ್ಮ ಗ್ರಹಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಗುರುವರಿಯರೇ, ಅವಳ ಬಗ್ಗೆ ನಿಮಗೆ ಚಿಂತೆ ಬೇಡ. ನಾವು ಶಾಕುಂತಲೆಯ ಹಿತಚಿಂತಕರು. ಮಹಾರಾಜರಿಗೆ ನಾನು ಏನೆಂದು ಹೇಳಲಿ? ಅಪ್ಸರ ತೀರ್ಥದಿಂದ ದೇವಕನ್ಯೆಯರು ಬಂದು ಶಾಕುಂತಲೆಯನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವುದಕ್ಕಾಗಿ ಕರೆದುಕೊಂಡು ಹೋದರೆಂದು ಹೇಳಿ. ಮಗಳೇ ಶಾಕುಂತಲೆ, ಹೆದರಬೇಡ, ಧೈರ್ಯವಾಗಿ ನಮ್ಮೊಡನೆ ಬಾ. ಹೋಗಿ ಬಾ ಮಗಳೇ. ನಿಮ್ಮ ಆಶೀರ್ವಾದವಿರಲಿ ಪೂಜ್ಯರೇ. ಆ ದೇವರು ನಿನಗೆ ವೀರ ಪುತ್ರನನ್ನು ಕರುಣಿಸಲಿ. ಬಾ ಶಾಕುಂತಲೆ, ಬಾ. ಇದೇನು ವಿಚಿತ್ರ? ನಾವು ಎಲ್ಲಿಗೆ ಬಂದಿರುವೆವು? ಇದು ಹೇಮಕೂಟ ಪರ್ವತ, ಮಾರೀಚ ಮುನಿಗಳ ಆಶ್ರಮ. ನನ್ನನ್ನು ಇಲ್ಲಿಗೆ ಕರೆತಂದಿರುವಿರಿ? ಬರಬೇಡ ಶಾಕುಂತಲ. ತಾಯೇ, ನನ್ನನ್ನು ಇಲ್ಲಿಗೆ ಕರೆತಂದಿರುವಿರಿ? ನೀವಾದರೂ ಹೇಳಿ. ಹೆದರಬೇಡ ಮಗನೇ, ಇಲ್ಲಿ ನೀನು ಕ್ಷೇಮದಿಂದ ಇರಬಹುದು. ಯಾವುದೇ ತರ ತೊಂದರೆಯೂ ನಿನಗೆ ಆಗುತ್ತಿರುವುದೆಂದು ಇಲ್ಲಿಗೆ ಕರೆತಂದಿದ್ದೇನೆ. ತಾಯೇ, ನಿಮ್ಮ ಮಾತನ್ನು ನಾನು ನಂಬಲೆ? ಈ ಹೃದಯ ಇನ್ನೆಂದೆಂದಿಗೂ ನಿನಗೆ ವಂಚಿಸಲಾರದು ಶಾಕುಂತಲೆ. ನಂಬು, ನಂಬು. ನೀವು ಯಾರೋ ಏನು, ನನಗೆ ಅಪರಿಚಿತರು. ಆದರೂ ನಿಮ್ಮ ಬಗ್ಗೆ ನನಗೆ ಗೌರವವಿದೆ. ಆ ಗೌರವ ನಿನಗೆ ಇರಬೇಕಾದದ್ದು ಶಾಕುಂತಲೆ. ಬಾ ಮಗಳೇ, ಮಾರೀಚ ಮುನಿಗಳ ಬಳಿಗೆ ಹೋಗೋಣ. ಕೂಡಾಡುವ ಬಾ, ಚಂದ ನೋಡುವ ಬಾ, ಮಧು ಸವಿ